ಪೂಜ್ಯ ಸ್ವಾಮೀಜಿಯವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಪರಮ ಪೂಜ್ಯ ಜ್ಞಾನಯೋಗಿ ಚನ್ನಬಸವೇಶ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ಮೂರ್ತಿಯ ಪ್ರತಿಷ್ಠಾಪನೆ ನಾಳೆ ಆಗುತ್ತಿದೆ. ಅದರ ನಿಮಿತ್ತವಾಗಿ ಒಂದು ವಾರದವರೆಗೆ ಕಾರ್ಯಕ್ರಮಗಳನ್ನ ಜ್ಞಾನ ಭಂಡಾರವನ್ನು ಜ್ಞಾನ ದಾಸೋಹವನ್ನು ಬಹಳ ದೊಡ್ಡ ಪೂಜ್ಯರಿಂದ ಜ್ಞಾನಿಗಳಿಂದ ಅಧ್ಯಯನ ಆಧ್ಯಾತ್ಮಿಕ ವ್ಯಕ್ತಿಗಳಿಂದ ಇವತ್ತು ನಿರಂತರವಾಗಿ ನಡೀತಾ ಇರುವಂತಹ ಈ ಕಾರ್ಯಕ್ರಮ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ನನಗೆ ಯಾಕೆ ಇಷ್ಟು ದೊಡ್ಡ ವ್ಯಕ್ತಿಗಳ ಮಧ್ಯದಲ್ಲಿ ನನ್ನನ್ನು ಯಾಕೆ ಕರೆದೋ ಗೊತ್ತಿಲ್ಲ. ಏನೋ ಒಂದು ಅಭಿಮಾನ ಮುತಾಲಿಕರು ಬರಬೇಕು ಅನ್ನುವಂಥ. ನೀವು ನನ್ನ ಆದ ನಂತರ ಪರಮ ಪೂಜ್ಯ ಲಿಂಗಾಲೇಶ್ವರ ಸ್ವಾಮೀಜಿಯವರ ಮಾರ್ಗದರ್ಶನವನ್ನ ಪಡೆಯುವುದಿದೆ ನನಗೆ ಗೊತ್ತು. ಅವರಿಗೋಸ್ಕರ ಇವತ್ತು ತಾವೆಲ್ಲ ಕಾತುರದಿಂದ ಕಾಯ್ತಾ ಇದ್ದೇವೆ. ಒಂದು ಶಾಲಾ ಸಮಾರಂಭ. ಈ ಶಾಲೆಗಳಲ್ಲಿ ಮಕ್ಕಳು, ತಂದೆ ತಾಯಿ, ಅಜ್ಜ ಅಜ್ಜಿ ಎಲ್ಲರೂ ಬಂದಿದ್ದಾರೆ. ಯಾರೋ ಒಬ್ಬ ರಾಜಕಾರಣಿಯನ್ನ ಭಾಷಣಕ್ಕೆ ಉದ್ಘಾಟನೆಗೆ ಕರೆದಿದ್ರು. ಅವರು ಮಾತಾಡಕ್ಕೆ ಪ್ರಾರಂಭ ಮಾಡಿದ್ರು. ಅರ್ಧ ತಾಸಾಯ್ತು, ತಾಸಾಯ್ತು, 1.5 ತಾಸಾಯ್ತು, ಮುಗಿಸ್ತಾನೆ ಇಲ್ಲ. ಆ ರಾಜಕಾರಣಿಗೆ ಅನಿಸ್ತಾ ಇದೆ ನನ್ನ ಭಾಷಣ ಹಿಡಿಸ್ತಾ ಇದೆ ಜನರಿಗೆ, ಅದಕ್ಕೆ ಕೂತಿದ್ದಾರೆ ಅಂತ ಅನಿಸ್ತವ್ರೆ. 1.5 ತಾಸು ಆದ್ಮೇಲೆ ಮಧ್ಯದಿಂದ ಒಬ್ಬ ಬಡಗಿ ತಗೊಂಡ ಮ್ಯಾಲ ಬಂದ. ಈ ವೇದಿಕೆ ಮೇಲೆ ಬಂದ ಕೂಡಲೇ ಈ ಭಾಷಣಕಾರಿ ಅನಿಸ್ತು, ಏನು ನಾನು ಹೊಡಿತಾನೆ. ಅವನು ಬಂದು ಆ ಕಡೆ ಈ ಕಡೆ ಓಡಾಡಕ್ಕೆ ಸ್ಟಾರ್ಟ್ ಮಾಡಿದ. ಈ ವೇದಿಕೆ ಮೇಲೆ ಅಪ್ಪ ಯಾಕೆ ಓಡಾಡ್ತಾ ಇದೆಯೋ ಅಂತ ಆ ಬಡಗಿ ತಗೊಂಡ ನನಗೆ ಈ ರಾಜಕಾರಣಿಗಳು ಕೇಳಿದ್ರು. ಇಲ್ರಿ, ನೀವು ಭಾಷಣ ಮಾಡಿದ್ರು, ನೀವು ಕರ್ಕೊಂಡ್ ಬಂದಾಗ ಯಾವ ಅವನು ಹುಡುಕ್ತಾ ಇದ್ದೀನ ಅಂತ. ಹಾಗೆ ನನ್ನ ಕರ್ಕೊಂಡ್ ಬಂದವ್ರೆ ಅಷ್ಟೊಳಗೆ ಕೂರಿಸ್ತೇನೆ ನಾನು. ಯಾಕಂದ್ರೆ ಪೂಜ್ಯ ಸ್ವಾಮೀಜಿಯವರ ನಾವು ಮಾರ್ಗದರ್ಶನ ವಿಚಾರಗಳನ್ನು ಕೇಳುವಂತ ಆತುರದಲ್ಲಿ ಬಂಧುಗಳೇ, ಇಲ್ಲಿ ನೆರೆದದ್ದು ತಾಯಂದರೇ ಜಾಸ್ತಿ ಇದ್ದಾರೆ, ಮಹಿಳೆಯರೇ ಜಾಸ್ತಿ ಇದ್ದಾರೆ. ನನಗೆ ಪುರುಷರು ಕಾಣಿಸ್ತಾನೆ ಇಲ್ಲ. ಇಲ್ಲೊಂದು ಸೋತಿದ್ದಾರೆ, ಅದೊಂದು ಸೋತಿದ್ದಾರೆ, ಹಿಂಗೆ ಇದ್ದಾರೆ ಕಾಣಿಸ್ತಾ ಇಲ್ಲ. ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಹಬ್ಬ ಆಚರಣೆ ವಿಚಾರವನ್ನು ಉಳಿಸಿದ್ದು ಯಾರು ಅಂತಂದ್ರೆ ಮಹಿಳೆಯರೇ ಉಳಿಸಿದ್ದಾರೆ. ಪುರುಷ ಚಪಾಳ ಹೊಡಿತಾ ಇದ್ದಾರೆ. ಇನ್ನೊಂದು ಅಂತಂದ್ರೆ ಹಳ್ಳಿಗಳು. ಇವತ್ತಿಗೂ ನೀವು ಹಳ್ಳಿಯಲ್ಲಿ ಹೋಗ್ರಿ, ಒಂದು ಒಳ್ಳೆ ಸಂಪ್ರದಾಯ ಇದೆ, ನಮ್ಮ ಸಂಸ್ಕೃತಿ ಇದೆ. ಹಬ್ಬ, ಹರಿದಿನ, ಉತ್ಸವ, ರಥೋತ್ಸವ ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತಾರೆ. ಇನ್ನೊಂದು ಸ್ಥಳ ನಮ್ಮ ಸಂಸ್ಕೃತಿ ಹಿಂದುತ್ವ ಉಳಿದಿದೆ ಅಂತಂದ್ರೆ ಮಠಗಳಲ್ಲಿ, ಮಂದಿರಗಳು. ಹೀಗೆ 3 ಸ್ಥಾನದಲ್ಲಿ ಇವತ್ತು ಇಡೀ ನಮ್ಮ ಭಾರತದ ಇದರಲ್ಲಿ ಹಿಂದುತ್ವ ಉಳಿದಿದೆ ಅಂತಂದ್ರೆ ಈ 3 ಸ್ಥಾನಗಳು. ಹಾಗಾಗಿ ಇವತ್ತು ಮಹಿಳೆಯರು ಬಂದಿದ್ದು ನೋಡಿ ನನಗೆ ಬಹಳ ಆನಂದ ಆಯ್ತು. ನಿಮಗೆ ಸಾವಿರ ಪ್ರಣಾಮಗಳನ್ನು ನಾನು ಹೇಳ್ತಾ ಇದ್ದೀನಿ. ನಮ್ಮ ದೇಶ
ತಾಯಿ ಮಾತೃ ದೇವೋ ಭವ ಅಂತಂದ್ರೆ ಪ್ರಾರಂಭ ಆಗುತ್ತೆ. ಎಲ್ಲ ಶ್ಲೋಕಗಳು ಪ್ರಾರಂಭ ಆಗೋದು ಮಾತೃ ದೇವೋ ಭವ, ಪಿತೃ ದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಹೀಗೆ ಪ್ರಾರಂಭ ಆಗೋದು. ಮೊದಲೇನೆ ಮಾತೃ ದೇವೋ ಭವ, ತಾಯಿಯಿಂದಲೇ ಪ್ರಾರಂಭ ಆಗುತ್ತೆ. ಪ್ರತಿಯೊಂದು ಸ್ತ್ರೀ ತಾಯಿಯ ಸ್ವರೂಪಿ ಅಂತನ್ನುವಂಥದ್ದು ನಮ್ಮ ಋಷಿ ಮುನಿಗಳ ಹೇಳಿಕೊಟ್ಟಂತಹ ಶ್ರೇಷ್ಠವಾದಂತಹ ವಿಚಾರ ಇದೆ. ಬರೇ ನಮ್ಮಲ್ಲಿ ನಾವು ತಾಯಿಯ ಆ ಸ್ವರೂಪವನ್ನ ಯಾರ್ಯಾರು ಉಪಕಾರ ಮಾಡ್ತಾರೆ ಆ ಎಲ್ಲರನ್ನು ನಾವು ತಾಯಿಯ ಸ್ವರೂಪವನ್ನು ಕಂಡಿವಿ. ನೋಡಿ, ಭೂಮಿ, ಈ ಭೂಮಿಯಲ್ಲಿ ಕಲ್ಲು ಮಣ್ಣು ಗಿಡ ಕಂಟಿ ಅಂತ ಹೇಳಿಲ್ಲ. ಭೂಮಿ ತಾಯಿ ಅಂತ ಹೇಳ್ತೀವಿ. ಭೂಮಿ ತಾಯಿ ಅಂತ ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ನಾವು ಈ ಭೂಮಿಯ ಮೇಲೆ ಯಾವುದೇ ಶುಭ ಕಾರ್ಯ ಮಾಡಿದರೆ ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡುವಂತಹ ಶ್ರೇಷ್ಠ ವಿಚಾರ ನಮ್ಮದಿದೆ. ಈ ಆಟ ಆಡುವಂತ ಹುಡುಗರು ಕಬಡ್ಡಿ ಆಡಬಹುದು, ಖೋ ಖೋ ಆಡಬಹುದು. ನೋಡಿ, ಅವರು ನೆಲಕ್ಕೆ ಕೈ ಮುಟ್ಟಿ ಕಣ್ಣಿನ ಮಣ್ಣನ್ನು ಹಚ್ಕೊಳ್ತಾರೆ. ಆ ಭೂಮಿ ತಾಯಿಯ ನಮಗೆ ಆಶೀರ್ವಚನ ಕೊಡು, ನಾನು ಗೆದ್ದು ಬರಕ್ಕೆ ಅಂತ ಹೇಳ್ತಾರೆ. ಇಂಥ ಒಂದು ಶ್ರೇಷ್ಠವಾದಂತಹ ಭೂಮಿಯನ್ನ ನಾವು ನಮ್ಮ ದೇಶದಲ್ಲಿ ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ನಮ್ಮ ದೇಶಕ್ಕೆ ನಾವು ಭಾರತ ಮಾತಾ ಅಂತ ಕರೆದಿರು. ನೋಡಿ, ಎಂತ ಶ್ರೇಷ್ಠವಾದಂತಹ ವಿಚಾರ. ಇಡೀ ಜಗತ್ತಿನಲ್ಲಿ ಯಾವ ದೇಶಕ್ಕೂ ಕೂಡ ಮಾತಾ ತಾಯಿಯ ಸ್ಥಾನ ಕೊಟ್ಟಂತ ಹೆಸರು ಕೊಟ್ಟಂತ ದೇಶ ಒಂದೂ ಇಲ್ಲ. ಇಂಗ್ಲೆಂಡ್ ಮಾತಾ ಇಲ್ಲ, ಆಸ್ಟ್ರೇಲಿಯಾ ಮಾತಾ ಇಲ್ಲ, ಚೀನಾ ಮಾತಾ ಇಲ್ಲ, ಇನ್ನು ಪುಟಕೋಸಿ ಪಾಕಿಸ್ತಾನ ಮಾತಾ ಅಂತೂ ಇಲ್ಲೇ ಇಲ್ಲ. ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ರೆ ಭಾರತ ಮಾತೆಗೆ ದೇವಾಗಲಿ ಅಂದ್ರೆ ನನ್ನ ತಾಯಿಗೆ ದೇವಾಗಲಿ ಅಂತಂದ್ರೆ ನಾವೆಲ್ಲರೂ ಮಕ್ಕಳಾಗಿದ್ದೀವಿ. ನೋಡಿ, ಎಂತ ಶ್ರೇಷ್ಠವಾದಂತ ಕಲ್ಪನೆ ಇದೆ. ಮಕ್ಕಳು ಆದಿವೆ ಅಂತಂದ್ರೆ ನಾವೆಲ್ಲ ಜೈಕಾರ ಹೇಳುತ್ತಾರಂತಹ ಭಾರತ ಮಾತೆಗೆ ಬೇಕಾದಂತವರು ನಾವು ಮಕ್ಕಳಾದಲ್ಲಿ. ನಮ್ಮಲ್ಲಿ ಯಾವುದೇ ಭೇದ ಇಲ್ಲ. ನೀವು ದೇಶದ ಎಲ್ಲ ಬೇಕಾದರೂ ಹೋಗಿ, ಯಾವುದೇ ಭಾಷೆಗೆ ಹೋಗಿ, ಯಾವುದೇ ಪಕ್ಷದವರು ಹೋಗಿ, ಯಾವುದೇ ಜಾತಿಯವರು ಹೋಗಿ, ಪ್ರತಿಯೊಬ್ಬರು ಬಾಯಲ್ಲಿ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಅನ್ನುವಂಥದ್ದಿದೆ. ಇನ್ನು ನೀರು, ನಾವೆಲ್ಲ ಕೂತಂತ ಈ ನೆಲದ ಸಂಬಂಧಪಟ್ಟ ಹೇಳಿ, ಹಾಗೆ ನದಿ, ನೀರು, ಬರೀ ನೀರು ವಾಟರ್ ಅಂತ ಹೇಳಿಲ್ಲ, ಅದಕ್ಕೂ ತಾಯಿಯ ಸ್ವರೂಪವನ್ನು ಕೊಟ್ಟಿವಿ, ತಾಯಿ ಹೆಸರನ್ನು ಕೊಟ್ಟಿವಿ ನಾವು. ಗಂಗಾ, ಕಾವೇರಿ, ಯಮುನಾ, ಸರಸ್ವತಿ, ಗೋದಾವರಿ ಎಲ್ಲ ನದಿಗಳ ಹೆಸರು ಸ್ತ್ರೀ ಹೆಸರಿದೆ. ಅಂದ್ರೆ ನದಿ ನೀರು ಹರಿತಾ ಇರುವಂತದ್ದು ತನಗೋಸ್ಕರ ಅಲ್ಲ, ಪರರಿಗೋಸ್ಕರ. ನಾನೇ ನೀರು ಕುಡಿತೀನಿ ಅಂತ ಹೇಳಿ ನದಿ ಎಂದು ಕುಡಿಲೇ ಇಲ್ಲ. ಬೇರೆಯವರು ಕುಡಿ, ಹೊರಗೆ ಹೋಗ್ಲಿ, ಎಲ್ಲರೂ ಆನಂದವಾಗಿ ಇರಲಿ ಅಂತ ಹೇಳಿ ಆ ನದಿಯ ನೀರು ಹರಿಯುವಂತಹ ಆ ತ್ಯಾಗದ ಪ್ರತೀಕ ತಾಯಿಗೆ ಹೇಳಿದ್ರು. ಗಂಗಾ ಮಾತಾ ಕಿ ಜೈ, ಕಾವೇರಿ ಮಾತಾ ಕಿ ಜೈ. ಗಂಗಾ, ಕಾವೇರಿ, ಯಮುನಾ, ಸರಸ್ವತಿ, ಗೋದಾವರಿ ಹೀಗೆ ಎಲ್ಲ ನದಿಗಳ ಹೆಸರು ತಾಯಿಯ ಸ್ವರೂಪದಲ್ಲಿ. ಇನ್ನು ಆಕಳು, ಆಕಳನ್ನು ಕೂಡ ಗೋಮಾತಾ ಅಂತ ಹೇಳಿದ್ರು. ನೋಡಿ, ಆಕಳು, ಎಮ್ಮೆ, ಕೋಣ, ಎತ್ತು ಇವೆಲ್ಲವೂ ಕುದುರೆ, ನಾಲ್ಕು ಪ್ರಾಣಿ, ನಾಲ್ಕು ಆಗಿದ್ದಾವೆ. ಅವು ಹೊಂದಿದ್ದಾವೆ, ಇವು ಹೊಂದಿದ್ದಾವೆ. ಇದು ಆಕಳಿಗೆ ಅಷ್ಟೇ ಆಗಿ ಗೋಮಾತ ತಾಯಿ ಹೆಸರಾಗಿತ್ತು. ಎಮ್ಮೆ ಮಾತಾ ಅಂತ ಯಾಕೆ ಹೇಳಿಲ್ಲ? ಅದಕ್ಕೆ ಋಷಿ ಮುನಿಗಳು, ವಿಜ್ಞಾನ, ಇವತ್ತು ಶಾಸ್ತ್ರ ಹೇಳುತ್ತೆ, ಗೋವು, ಹಸು, ಆಕಳು, ಅದರ ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಮೂತ್ರ, ಸಗಣಿ, ಅದರ ಉಸಿರು ಎಲ್ಲವೂ ಕೂಡ ಶ್ರೇಷ್ಠವಾಗಿದೆ.
ನಮ್ಮ ತಾಯಿ ನನಗೆ ಜನ್ಮ ಕೊಟ್ಟ ತಕ್ಷಣ ನಾವು 4-5 ವರ್ಷ ಹಾಲು ಕುಡಿತೀವಿ, ತಾಯಿಗೆ ಹಾಲು ಕುಡಿತೀವಿ. ಆ ನಂತರ ಆಕಳ ಹಾಲು. ಸೊ ಇವತ್ತು ಜರ್ಸಿ ಆಕಳ, ದೇಶಿ ಆಕಳು. ಜರ್ಸಿ ಆಕಳು ಇದು ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ, ಅದರೊಳಗೆ ಸತ್ವ ಇಲ್ಲ. ದೇಶಿ ಆಕಳು ಏನಿದೆಯಲ್ಲ, ಆ ಆಕಳಲ್ಲಿ ಇರುವಂತಹ ಪ್ರತಿಯೊಂದು ವಸ್ತು ನಮ್ಮ ಶರೀರಕ್ಕೆ ಬೇಕಾದಂತಹ ರೋಗಕ್ಕೆ ನಿವಾರಣೆ ಮಾಡುವಂತಹ ಶಕ್ತಿ ಆ ಆಕಳ ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಮೂತ್ರ, ಸಗಣಿಯಲ್ಲಿ ಇದೆ. ಎಲ್ಲಿವರೆಗೆ ಅಂತಂದ್ರೆ ಇವತ್ತು ವಿಜ್ಞಾನಿಗಳು ಕ್ಯಾನ್ಸರ್ ಅಂತನ್ನುವಂತ ರೋಗ ಏನಾದರೂ ವ್ಯಕ್ತಿಗೆ ಬಂದ್ರೆ ಎಲ್ಲ ಜಗತ್ತಿನ ಡಾಕ್ಟರ್ಗಳು ಕೈ ಎತ್ತಿಬಿಡ್ತಾರೆ. ಎಷ್ಟು ದಿನ ಬದುಕಿ ಅಷ್ಟು ದಿನ ಬದುಕಲಿ ಅಂತ ಹೇಳಿ ಕೈ ಮುಗಿದ್ಬಿಡ್ತಾರೆ. ಇವತ್ತಿನ ತನಕ ಕ್ಯಾನ್ಸರ್ಗೆ ಔಷಧಿ ಇಲ್ಲ. ಆದ್ರೆ ನಮ್ಮ ಆಕಳು ಹೇಳುತ್ತೆ, ಅಪ್ಪ ಕ್ಯಾನ್ಸರ್ ರೋಗಿ ಬಾಯ್, ನೀನು 100 ವರ್ಷ ಬದುಕಬಹುದು ಅಂತ ಔಷಧಿ ಮೂತ್ರದಲ್ಲಿ ಇದೆ ಅಂತ ಹೇಳಿ ಇವತ್ತು ವಿಜ್ಞಾನಿಗಳು ಗೋಮೂತ್ರದ ಮೂಲಕ ಕ್ಯಾನ್ಸರ್ ನಿವಾರಣೆ ಆಗಿ ಆನಂದವಾಗಿ ಜೀವನ ಮಾಡ್ತಾರೆ. ಇಂಥ ಅನೇಕ ಗುಣಗಳು ಆ ಮಹಾ ತಾಯಿಯಲ್ಲಿ, ಗೋಮಾತೆಯಲ್ಲಿ, ಗೋವಿನಲ್ಲಿ, ಆಕಳಲ್ಲಿ ಇದ್ದರಿಂದಲೇ ಗೋಮಾತಾ. ಇನ್ನೂ ಬೇಕಾದಷ್ಟಿದೆ. ನಮಗಷ್ಟೇ ಅಲ್ಲ, ರೈತರಿಗೆ ಇವತ್ತು ಬೆಳೆಗಳಿಗೆ ಬೇಕಾದಂತಹ ಗೊಬ್ಬರವೂ ಕೂಡ ಇವತ್ತು ಸಗಣಿ ಮತ್ತು ಅದರ ಆಕಳ ಮೂತ್ರದಲ್ಲಿ. ಬಂಧುಗಳೇ, ಅದಕ್ಕೆ ಗೋಮಾತಾ ಅಂತ ಹೇಳಿ ನಾವು ಅದನ್ನ ತಾಯಿ ಸ್ವರೂಪ ಅಷ್ಟೇ ಅಲ್ಲ, ಆ ಆಕಳಲ್ಲಿ ಎಲ್ಲ ದೇವರುಗಳ ವಾಸಸ್ಥಾನ ಇದೆ ಅಂತನ್ನುವಂಥದ್ದು ನಮ್ಮ ಭಕ್ತಿ ಭಾವನೆಯಿಂದ, ನಂಬಿಕೆಯಿಂದ ನಾವು ಹೇಳ್ತೀವಿ. 1000 ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಒಂದು ಆಕಳನ್ನು ಮುಟ್ಟಿ ನಮಸ್ಕಾರ ಮಾಡಿದರೆ 1000 ದೇವರ ಭಕ್ತಿ ಆಶೀರ್ವಾದ ನಿನಗೆ ಸಿಗುತ್ತೆ ಅಂತ. ಇಂಥ ಈ ಶ್ರೇಷ್ಠವಾದಂತಹ ಈ ದೇಶದ ವಿಚಾರ ಇವತ್ತು ಏನಾಗ್ತಾ ಇದೆ, ಎಲ್ಲೋ ವ್ಯತ್ಯಾಸಗಳಾಗ್ತಾ ಇದೆ, ವಿಕೃತಿಗಳಾಗ್ತಾ ಇದೆ. ಈ ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳ ಮೂಲಕ ಇವತ್ತು ಅಮ್ಮ, ಅಪ್ಪ, ಕಾಕ, ಮಾಮ, ಅಜ್ಜ, ಅಜ್ಜಿ ಇಲ್ಲ, ಇದು ಮಮ್ಮಿ, ಡ್ಯಾಡಿ, ಆಂಟಿ, ಅಂಕಲ್, ಟಾಟಾ, ಬಾಟಾ, ಹಾಯ್ ಬಾಯ್. ಎಲ್ಲಿಂದ ಇದು ಮಮ್ಮಿ, ಅಮ್ಮ, ಅವ್ವ? ಆ ಒಳಗಡೆ ಕರುಳಿನಿಂದ ಪ್ರೀತಿಯಿಂದ ಉಕ್ಕಿ ಬರುವಂತ ಅಮ್ಮ ಅಂತಂದ್ರೆ ಎಂಥ ಒಂದು ಇದಿದೆ ಅಂತಂದ್ರೆ, ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಅಮ್ಮ ಅಂತಂತೀವಿ, ಬಿದ್ರೆ ಅಮ್ಮ ಅಂತಂತೀವಿ. ಆ ಮಮ್ಮಿ ಅನ್ನುವಂಥದ್ದು ಶಬ್ದಕ್ಕೆ ಅರ್ಥ ಇಲ್ಲ, ರುಚಿ ಇಲ್ಲ, ಏನೂ ಇಲ್ಲ. ನೀವು ಒಂದ್ಸಲ ಮನೆಗೆ ಹೋಗಿ ಡಿಕ್ಷನರಿ ತೆಗೆದು ಮಮ್ಮಿ ಅಂತಂದ್ರೆ ಏನ್ ಅರ್ಥ ನೋಡಿ, ಹೆಣ ಇಡೋ ಸ್ಥಳಕ್ಕೆ ಮಮ್ಮಿ ಅಂತ ಹೇಳ್ತಾರೆ. ಚಪ್ಪಾಳೆ ಹೊಡಿಬ್ಯಾಡ್ರಿ, ನಿಮ್ ಪಕ್ಕದ ಮಗು ಮಮ್ಮಿ ಅಂತ ಹೇಳುತ್ತೆ. ಒಂದು ಆಣ್ಣು ಕರು ಹಾಕ್ಬೇಕಾದ್ರೆ ಅದು ಹೊರಗಡೆ ಜಗತ್ತಿಗೆ ಬಂದ ತಕ್ಷಣನೇ ಅಮ್ಮ ಅನ್ನುತ್ತೆ, ಮಮ್ಮಿ ಅಂತ ಹೇಳುವುದಿಲ್ಲ. ಆ ಆಕಳಿಗೆ ಇರುವಂತಹ ಬುದ್ಧಿ ಇವತ್ತು ನಮಗೆ ಇಲ್ಲ ಇದೆ. ನಾವು ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕಾಗಿದೆ. ಕೇಕು ಕ್ಯಾಂಡಲ್ ಪ್ರಾರಂಭವಾಗಿದೆ. ಇವತ್ತು ನಾವು ಈಗ ದೀಪ ಹಚ್ಚಿದ್ದೀವಿ, ನಾವು ದೀಪ ಹರಿಸಲಿಲ್ಲ, ದೀಪ ಹಚ್ಚಿದ್ದೀವಿ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಅಂತನ್ನುವಂತಹ ಶ್ರೇಷ್ಠ ಕತ್ತಲೆಯಿಂದ ಬೆಳಕಿನ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ಎನ್ನುವಂತಹ ಶ್ರೇಷ್ಠ ವಿಚಾರ ನಮ್ದಿದೆ. ಅದಕ್ಕೆ ದೀಪ ಹಚ್ಚಿದೀವಿ.
ನಮ್ಮ ಮನೆಗಳಲ್ಲಿ ಹುಟ್ಟಿದ ದಿನ ಕೇಕ್ ತರ್ತಾರೆ, ಕ್ಯಾಂಡಲ್ ಹಚ್ತಾರೆ, ದೀಪ ಹಚ್ತಾರೆ. ಆ ಹುಟ್ಟಿದ ಮಗುಗೆ ಆರಿಸ್ತಾರೆ. ಉಫ್ ಅಂತ ಆರಿಸಿದ ಮೇಲೆ ಚಪ್ಪಾಳೆ ತಟ್ಟಿ ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ಆರಿಸುವ ಸಂಸ್ಕೃತಿ ನಮ್ಮೆಲ್ಲ. ಬೆಳೆಸುವಂತ ಶ್ರೇಷ್ಠ ವಿಚಾರಧಾರೆ ಇರುವಂತಹ ಶ್ರೇಷ್ಠ ಸಂಸ್ಕೃತಿ ನಮ್ದು. ಇನ್ನು ಆರಿಸಬೇಡ, ದಯವಿಟ್ಟು ಮಗುವಿನ ಕಡೆಯಿಂದ ಆರಿಸುವಂತ ಕೆಟ್ಟ ಪರಂಪರೆ, ಕೆಟ್ಟ ಸಂಸ್ಕೃತಿ, ಕೆಟ್ಟ ವಿಕೃತಿಯನ್ನ ನಮ್ಮ ಮನೆಯಿಂದ ಮೊದಲು ಒಂದು ಹೊರಗೆ ಕೇಕ್ ತಗೊಂಡ್ಬನ್ನಿ, ಕೇಕ್ ತಿನ್ನಿ. ಆದ್ರೆ ಕ್ಯಾಂಡಲ್ ಹಚ್ಚಿ ಮಗುವಿನ ಮುಖದಿಂದ ಊದಿಸ್ಬೇಡ, ದಯವಿಟ್ಟು ಊದಿಸ್ಬೇಡ. ಮಮ್ಮಿ ಡ್ಯಾಡಿ ಹೇಳ್ತಾರೆ, ಅಪ್ಪ ಅಮ್ಮ ಕಲಿಸ್ರಿ. ನಮ್ಮ ಶ್ರೇಷ್ಠ ಸಂಸ್ಕೃತಿ ಇದು. ನಾನು ಈಗ ಹೇಳಿದೆ ಭೂಮಿ ತಾಯಿ, ನದಿಗಳಿಂದ ಗಂಗಾ ಯಮುನಾ ಸರಸ್ವತಿ ಅಂತ ಹೇಳಿದೆ, ಗೋ ಮಾತಾ ಅಂತ ಹೇಳಿದ್ವಿ. ಹಾಗೆ ನನಗೆ ಜನ್ಮ ಕೊಟ್ಟಂತ ನನ್ನ ತಾಯಿ ಮಮ್ಮಿ ಬೇಡ, ಅಮ್ಮ. ಅಪ್ಪ ಇದ್ದಿದ್ದು ಡ್ಯಾಡಿ ಬೇಡ, ಅಪ್ಪ ಅಂತ ಕರೀರಿ, ಬಾಬಾ ಅಂತ ಕರೀರಿ. ಹೀಗೆ ನಮ್ಮ ಸಂಸ್ಕೃತಿಯನ್ನು ನಾವೇ ಹಾಳು ಮಾಡ್ತಾ ಇದ್ದೀವಿ. ಕನ್ನಡ ಶಾಲೆಗಳಿಗೆ ಕಳಿಸಿ ಇವತ್ತಿನ ತನಕ ಕರ್ನಾಟಕದಲ್ಲಿ ನಂಬರ್ 1 ಸ್ಥಾನ ಬಂದಂತ ವಿದ್ಯಾರ್ಥಿನಿ ಯಾರಾದರೂ ಇದ್ರೆ ಕನ್ನಡ ಶಾಲೆಯಲ್ಲಿ ಓದಿದಂಥವರೇ. ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳ ಅಥವಾ ಇನ್ಯಾವುದೇ ಕಾನ್ವೆಂಟ್ ಸ್ಕೂಲ್ಗಳ ಮಕ್ಕಳು ಓದಿಲ್ಲ, ಬಂದಿಲ್ಲ ಮೇಲೆ. ಬಂಧುಗಳೇ, ನಮ್ಮ ಸಂಸ್ಕೃತಿಯ ವಿಚಾರಧಾರೆಯನ್ನು ನಾವೇ ಹಾಳು ಮಾಡೋದು ಬೇಡ ಅನ್ನುವಂತಹ ದೃಷ್ಟಿಕೋನದಿಂದ ನಾನು ಹೇಳ್ತಾ ಇದ್ದೀನಿ. ಹಣೆಗೆ ಕುಂಕುಮ ಹಚ್ಕೊಳ್ಳುವಂತಹ, ನಮಗೆ ಎಲ್ಲ ಬಳೆ ಹಾಕೊಳ್ಳುವಂತಹದ್ದು, ಹೂ ಮುಡ್ಕೊಳ್ಳುವಂತಹದ್ದು ನಮ್ಮ ಶ್ರೇಷ್ಠ ಸಂಸ್ಕೃತಿ, ಶಾಸ್ತ್ರ, ವಿಜ್ಞಾನ ಎರಡೂ ಇದೆ. ಈ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ಹಣೆ ಕುಂಕುಮ ಇಲ್ಲ, ಕೈಯಲ್ಲಿ ಬಳೆ ಇಲ್ಲ, ಹೂವಂತೂ ಇಲ್ಲೇ ಇಲ್ಲ. ಏನಾಗುತ್ತೆ? ಶಾಲೆಗೆ ಹಾಕೊಂಡ್ಬಂದ್ರೆ, ಬಳೆ ಹಾಕೊಂಡ್ಬಂದ್ರೆ, ಹಣೆ ಕುಂಕುಮ ಹಾಕೊಂಡ್ಬಂದ್ರೆ ಏನಾಗುತ್ತೆ? ನಮ್ಮನ್ನ ನೇರವಾಗಿ ಕ್ರಿಶ್ಚಿಯನ್ ಮಾಡುವ, ಮಾನಸಿಕವಾಗಿ ಕ್ರಿಶ್ಚಿಯನ್ ಮಾಡ್ತಾ ಇದ್ದಾರೆ, ಮಾನಸಿಕವಾಗಿ ಮತಾಂತರವನ್ನು ಮಾಡ್ತಾ ಇದ್ದಾರೆ. ನಮ್ಮ ಹಿಂದೂ ಧರ್ಮದ ಬೇರೆಗಳನ್ನೇ ಇವತ್ತು ನಾಶ ಮಾಡುವಂತ ಇವತ್ತು ಪದ್ಧತಿ ಪ್ರಾರಂಭ ಆಗಿದ್ದು. ನಾವು ಯೋಚನೆ ಮಾಡಬೇಕು, ಚರ್ಚೆ ಮಾಡಬೇಕು. ಸೊ ಯಾಕೆ ಹೀಗೆ ಅನ್ನುವಂತ ಪ್ರಕ್ರಿಯೆಯನ್ನು ಮಾಡಬೇಕು. ಮನೆಗೆ ಅದರ ಕಡೆ ರಂಗೋಲಿ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದು ನಮ್ಮ ಆಚರಣೆ ಅತ್ಯಂತ ಶಾಸ್ತ್ರಬದ್ಧವಾಗಿದ್ದಾವೆ, ಅತ್ಯಂತ ವೈಜ್ಞಾನಿಕವಾಗಿದ್ದಾವೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ನಾನು ಇವತ್ತು ಹಿಂದುತ್ವ, ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಸಂಪ್ರದಾಯ ಅಂತನ್ನುವಂತ ಈ ಇದರಲ್ಲಿ ಕಳೆದ 50 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಜಾತಿ, ನಮ್ಮಲ್ಲಿ ಮತ, ನಮ್ಮಲ್ಲಿ ಪಕ್ಷ, ನಮ್ಮಲ್ಲಿ ಭೇದ ಬೇಡ, ನಾವೆಲ್ಲ ಹಿಂದೂ ಬಂಧು ಒಂದು ಅನ್ನುವಂತ ಭಾವನೆಯನ್ನು ಜಾಗೃತಿ ಮಾಡಿದರೆ ಮಾತ್ರ ನಾವು ಉಳಿತೀವಿ, ಇಲ್ಲಾದ್ರೆ ಸರ್ವನಾಶ ಆಗಿ ಹೋಗ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಬಹಳ ಗಂಭೀರವಾಗಿ ಪ್ರತಿಯೊಂದು ಯೋಚನೆ ಮಾಡಬೇಕು. ನಮ್ಮ ಜಾತಿಯನ್ನು ಅಳಿಸಕ್ಕಾಗುವುದಿಲ್ಲ. ಜಾತಿಯ ಭಾವನೆಯನ್ನು, ಜಾತಿಯ ಅಹಂಕಾರವನ್ನು, ಜಾತೀಯತೆಯನ್ನು ಇವತ್ತು ಮನೆ ಒಳಗಡೆ, ನಮ್ಮ ಮನೆಯ ಒಳಗಡೆ ನಮ್ಮ ಆಚರಣೆ ಇರಲಿ, ನಮ್ಮ ಜಾತಿ, ನಮ್ಮ ಪದ್ಧತಿ, ನಮ್ಮ ಸಂಪ್ರದಾಯ ಏನಿದೆ ನಮ್ಮ ಮನೆ ಒಳಗಡೆ ಇರಲಿ. ಹೊರಗಡೆ ಬಂದ ಮೇಲೆ ನೀನು ಯಾರು ಅಂತ ಕೇಳಿದ್ರೆ ನಾನು ಹಿಂದೂ ಇದ್ದೀನಿ ಅಂತ ಹೇಳಿ ಅವಾಗ ಬಂದಿರ್ತೀನಿ. ಇಲ್ಲದೆ ಬಹಳ ದೊಡ್ಡ ಅನಾಹುತ ಮುಂದಿನ ದಿನಗಳಲ್ಲಿ ಕಾಯ್ತಾ ಇದೆ. ಇವತ್ತು ಇಡೀ ಜಗತ್ತು ಹಿಂದೂ ಧರ್ಮದ ಆಚರಣೆ ಇತ್ತು. ಯೇಸು ಹುಟ್ಟೋಕ್ಕಿಂತ ಮುಂಚೆ ಕ್ರಿಶ್ಚಿಯಾನಿಟಿ ಇರಲಿಲ್ಲ. ಮೊಹಮ್ಮದ್ ಪೈಗಂಬರ್ ಹುಟ್ಟೋಕ್ಕಿಂತ ಮುಂಚೆ ಇಸ್ಲಾಂ ಇರಲಿಲ್ಲ. ಹಿಂದೂ ಧರ್ಮದ ಸ್ಥಾಪಕ ಇಲ್ಲ. ಸೂರ್ಯ ಚಂದ್ರ ಯಾವಾಗ ಹುಟ್ಟಿದೋ ಆವಾಗಲೇ ಹಿಂದೂ ಧರ್ಮ ಹುಟ್ಟಿತು. ಇಡೀ ಇವತ್ತು ಕ್ರಿಶ್ಚಿಯನ್ ದೇಶಗಳ ಹೆಸರು 100 ದೇಶಗಳಿವೆ, ಮುಸ್ಲಿಂ ರಾಷ್ಟ್ರಗಳ ಹೆಸರು 57 ರಾಷ್ಟ್ರಗಳಿವೆ. ಅವ್ರು ಯಾರು?
ಇದೇ ರೀತಿಯ ನಮ್ಮ ಸಂಸ್ಕೃತಿಯನ್ನ ನಮ್ಮನ್ನ ಮತಾಂತರ ಮಾಡಿ, ನಮ್ಮನ್ನ ಮೋಸ ಮಾಡಿ, ನಮ್ಮನ್ನ ಬಾಂಬ್ ಬಂದೂಕುಗಳನ್ನು ಹೆದರಿಸಿ ಇವತ್ತು 57 ರಾಷ್ಟ್ರಗಳ ಜೊತೆಗೆ 100 ಮೇಲೆ ಕ್ರಿಶ್ಚಿಯನ್ ರಾಷ್ಟ್ರಗಳಾಗಿದ್ದಾರೆ. ನಮ್ಮ ಮನೆಗಳಿಗೂ ಬರ್ತಾರೆ ಕ್ರಿಶ್ಚಿಯನ್ರು. ನಿಮ್ಮ ಮನೆಯಲ್ಲಿ ಇರುವಂತಹ ಕಷ್ಟ, ನೋವು, ತೊಂದರೆಗಳಿಗೆ ನಾವು ಯೇಸುವಿನ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಮನೆಗೆ ಬರ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಪ್ರತಿಯೊಬ್ಬರ ಮನೆಯಲ್ಲಿ ಕಷ್ಟ ಇದ್ದೇ ಇರುತ್ತೆ, ನೋವು ಇರುತ್ತೆ, ಕಾಯಿಲೆ ಇರುತ್ತೆ, ತೊಂದರೆ ಇರುತ್ತೆ, ಸಾಲ ಇರುತ್ತೆ, ಏನಾಗಿರುತ್ತೆ. ಅವ್ರು ಬಂದು ಪ್ರಾರ್ಥನೆ ಮಾಡ್ತಾರೆ ಅಂತಂದ್ರೆ ಯಾಕೆ ಬೇಡ ಅಂತ ಹೇಳುದು, ಬನ್ನಿ ಪ್ರಾರ್ಥನೆ ಮಾಡಿ. ಪ್ರಾರಂಭ ಆಯ್ತು ನೋಡಿ, ಅಲ್ಲೇ ಮೋಸ ಹೋಗಿ ಅಲ್ಲಿಂದ ಅವ್ರು ನಿಧಾನವಾಗಿ ನಿಮ್ಮನ್ನ ಪರಿವರ್ತನೆ ಮಾಡ್ತಾ 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 ನಿಮ್ಮ ಮನೆ ಮೇಲೆ ಕುಂಕುಮ ಹೋಗುತ್ತೆ, ನಿಮ್ಮ ಮನೆಯೊಳಗೆ ಇದ್ದಂತ ಎಲ್ಲ ಈಶ್ವರನ ಫೋಟೋ ಹೋಗುತ್ತೆ, ಪಾರ್ವತಿ ಫೋಟೋ, ರಾಮ ಫೋಟೋ ಎಲ್ಲ ಹೋಗ್ತವೆ, ಯೇಸುವಿನ ಫೋಟೋ ಬಂದು ಬಿಡುತ್ತೆ. ನಿಮ್ಗೆ ಗೊತ್ತೇ ಆಗುದಿಲ್ಲ, ನಿಮ್ಗೆ ಗೊತ್ತಾಗಲ್ಲ. ಇದೇ ಮಾದರಿಯಲ್ಲಿ ನಮ್ಮ ದೇಶದಲ್ಲಿ ಇವತ್ತು ಮತಾಂತರವನ್ನು ಮಾಡ್ತಾ ಇದ್ರೆ ಅವರಿಗೆ ಎಚ್ಚರಿಕೆ ಕೊಡಬೇಕು, ಅವರು ನಿಲ್ಲಿಸಬೇಕು. ಅಂದ್ರೆ ನಾವು ನಮ್ಮ ಆಚರಣೆಯನ್ನು ಮರೆಯಬಾರದು. ಮಮ್ಮಿ, ಡ್ಯಾಡಿ, ಆಂಟಿ, ಅಂಕಲ್, ಟಾಟಾ, ಬಾಟಾ, ಕೇಕು, ಕ್ಯಾಂಡಲು, ನಾವು ಯೇಸುವಿನ ಪ್ರಾರ್ಥನೆ ಮಾಡಕ್ ಬರ್ತೀನಿ ಅಂತ ನಾವು ಹೇಳ್ರಿ, ನಿಮ್ಮ ಚರ್ಚ್ ನಲ್ಲಿ ಪ್ರಾರ್ಥನೆ ಮಾಡ್ರಿ. ದಯವಿಟ್ಟು ಇಲ್ಲಿ ರಾಮನ ಪ್ರಾರ್ಥನೆ ನಡೆಯುತ್ತೆ, ಈಶ್ವರನ ಪ್ರಾರ್ಥನೆ ನಡೆಯುತ್ತೆ, ಇಲ್ಲಿ ಏನು ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಅವಾಗ ನಾವು ಉಳಿತೀವಿ. ನಾವು ಸ್ವಲ್ಪ ಆಚೆ ಈಚೆ ಆದ್ರೆ ಎಲ್ಲ ತೊಂದರೆ ಆಗ್ತಾ ಇದೆ. ನಮ್ಮ ಹಿಂದೂ ಹುಡುಗಿಯರನ್ನ ಪ್ರೀತಿ, ಪ್ರೇಮ, ಲವ್, ಇಷ್ಟ ಅನ್ನುವಂತ ಹಿನ್ನೆಲೆಯಲ್ಲಿ ಪ್ರೀತಿ ಪ್ರೇಮದಿಂದ ಆ ಬಲೆಗೆ ಬೀಳಿಸಿ ಮುಸ್ಲಿಮರು ಬುರ್ಕಾ ಹಾಕಿಸ್ತಾ ಇದ್ದಾರೆ, ಗೋಮಾಂಸ ತಿನ್ನಿಸ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿನೇ ಬೇರೆ, ಅವರ ಸಂಸ್ಕೃತಿನೇ ಬೇರೆ. ಮಸೀದಿಗೆ ಹೆಣ್ಮಕ್ಕಳಿಗೆ ಪ್ರವೇಶ ಇಲ್ಲ, ನಮ್ಮ ದೇವಸ್ಥಾನಕ್ಕೆ ಯಾರು ಬೇಕಾದರೂ ಬರಬಹುದು, ಪ್ರವೇಶ ಮಾಡಬಹುದು ಅನ್ನುವಂಥದ್ದು ಮುಕ್ತವಾದಂತಹ ಸ್ವಾತಂತ್ರ್ಯ ಇದ್ದಂತಹ ವಾತಾವರಣವನ್ನ ಸಂಪೂರ್ಣ ವ್ಯತ್ಯಾಸ ಆಗುತ್ತೆ. ಲವ್ ವಿಹಾರ ಅನ್ನುವಂತಹ ಭಯಾನಕವಾದಂತಹ ದೊಡ್ಡ ಷಡ್ಯಂತ್ರ ಈ ದೇಶದಲ್ಲಿ ನಡೀತಾ ಇದೆ. ಅದಕ್ಕೆ ಎಚ್ಚರಿಕೆಯಿಂದಿರಬೇಕು. ನನ್ನ ಮಗಳು, ನನ್ನ ಅಕ್ಕ, ನನ್ನ ತಂಗಿ, ನನ್ನ ಯಾರೋ ಚಿಕ್ಕಪ್ಪನ ಮಗಳು, ಪಕ್ಕದ ಮನೆಯ ಮಗಳು ಯಾರ ಜೊತೆ ಮಾತಾಡ್ತಾ ಇದ್ದಾರೆ, ಎಲ್ಲೋ ಓಡಾಡ್ತಾ ಇದ್ದಾರೆ, ಫೋನಲ್ಲಿ ಯಾರು ಮಿಸ್ ಕಾಲ್ ಜೊತೆ ಮಾತಾಡ್ತಾ ಇದ್ದಾರೆ, ಇದನ್ನು ಗಮನಿಸಬೇಕು. ಮೊಬೈಲ್ ಕೊಡಿ, ಆದರೆ ಮೊಬೈಲ್ ಒಂದ್ಸಲ ಚೆಕ್ ಮಾಡಿ. ಮಿಸ್ ಕಾಲ್ಗಳು, ಮಾತುಗಳು ಎಲ್ಲೆಲ್ಲಿ ಏನೇನಾಗ್ತದೆ, ಅನಾಹುತ ಆಗೋಕ್ಕಿಂತ ಮುಂಚೆ ಎಚ್ಚರಿಕೆ ವಹಿಸಬೇಕು. ನಾವು ಶ್ರೀರಾಮ ಸೇನೆ ಸಂಘಟನೆಯ ಕಳೆದ 20 ವರ್ಷದಲ್ಲಿ 4670 ಹುಡುಗಿಯರು ಮುಸ್ಲಿಮರ ಜೊತೆ ಓಡಿ ಹೋದಂತವ್ರು ವಾಪಸ್ ತಂದು ನಾವು ಮನೆ ಸೇರಿಸಿದ್ದೀವಿ. ಹಿಂದೂ ಮನೆಯಲ್ಲಿ ಅದರಲ್ಲಿ ಎಲ್ಲಾ ಜಾತಿಯವರು ಇದ್ದಾರೆ. ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನನ್ನ ಮಗಳು ಮಾತೃ ದೇವೋ ಭವ ಅಂತ ಹೇಳಿದಂತ ಈ ಶ್ರೇಷ್ಠ ಇದರಲ್ಲಿ ಒಬ್ಬ ಮಗಳು ಬುರ್ಕ ಹಾಕೊಂಡ್ರೆ ಏನಾಗುತ್ತೆ ಅಂತಲ್ಲ, ಶತ್ರು ಆಗ್ತಾ ಇದೆ. ಅವರಿಗೆ ಹುಟ್ಟುವಂತ ಮಕ್ಕಳು ನಮ್ಮ ವಿರೋಧಿಗಳಾಗ್ತಾ ಇದೆ. ಹಾಗಾಗಿ ಈ ವಿಚಾರದ ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ಗಮನಿಸಬೇಕು ಅನ್ನುವಂಥದ್ದು. ನಮ್ದೊಂದು ಹೆಲ್ಪ್ ಲೈನ್ ಡಿಕ್ಲೇರ್ ಮಾಡಿದ್ದೀವಿ, ಸಹಾಯವಾಣಿ ಡಿಕ್ಲೇರ್ ಮಾಡಿದ್ದೀವಿ. 24 ಗಂಟೆ ಆ ಸಹಾಯವಾಣಿ ರಿಸೀವ್ ಮಾಡ್ತಾರೆ. 2 ವರ್ಷ ಆಯ್ತು, 6,000 ಕಾಲ್ಗಳು ಬಂದಿದ್ದಾರೆ. ನನ್ನ ಮಗಳು ಹೋದ್ಲು, ನನ್ನ ತಂಗಿ ಹೋದ್ಲು, ನನ್ನ ಅಕ್ಕ ಹೋದ್ಲು, ನನ್ನ ಪಕ್ಕದ ಮನೆಯವರು ಹೋಗಿದ್ದಾರೆ, ಒಂದು ತಿಂಗಳು ಕಂಪ್ಲೇಂಟ್ ಆಯ್ತು, ಮನೆಗೆ ಬಂದಿಲ್ಲ ಅಂತ ಹೇಳಿ ಅಳ್ತಾ 6,000 ಕಾಲ್ಗಳು ಬಂದಿದ್ದಾವೆ. ಅದರಲ್ಲಿ 70% ವಾಪಸ್ ತಂದಂತಹ ನಮ್ಮ ಹುಡುಗರು ಇವತ್ತು ಗುಂಪುಳಿದ್ದಾರೆ. ನಮ್ಮ ಶ್ರೇಷ್ಠ ವಿಚಾರಧಾರೆಯನ್ನು ಉಳಿಸುವಂತಹ ಪ್ರಕ್ರಿಯೆಯನ್ನು ನಾವು ಮಾಡಬೇಕಾಗಿದೆ. ನಿನ್ನೆ 22 ಜಾನ್ಯುವರಿ 3ನೇ ವರ್ಷ ಅಯೋಧ್ಯದಲ್ಲಿ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನದಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯಾಗಿ 3ನೇ ವರ್ಷ ನಾವು ಆಚರಣೆ ಮಾಡಿದ್ವಿ. ನಿನ್ನೆ 500 ವರ್ಷ ಹೋರಾಟ ಮಾಡಿದ್ವಿ. 500 ವರ್ಷ
1528ರಲ್ಲಿ ಮೀರ್ ಬಾಕಿ ಖಾನ್ ಅನ್ನುವಂಥ ಒಬ್ಬ ಬಂದ ಬಾಬರನ ಸೇನಾಧಿಪತಿ ಬಂದು ಒಡೆದು ಹಾಕಿದ, ಮಸೀದಿ ಕಟ್ಟಿದ. ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಸಿಕ್ಕಿದ ನಂತರ ಅದು ನಮ್ಮ ದೇವಸ್ಥಾನಗಳ ಮತ್ತೆ ನಮಗೆ ವಾಪಸ್ ಬೇಕು ಅಂತ ಹೇಳಿ ಹೋರಾಟ ಮಾಡುವಂತ, ಜೈಲು ಹೋಗುವಂತ, ಲಾಠಿ ಇರುವಂತ, ಗುಂಡೆ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಹೃದಯದ ಸಂಗತಿ. 1000 ವರ್ಷದ ನಂತರ ನಮ್ಮ ರಾಮ ಮಂದಿರ, 1000 ವರ್ಷದ ನಂತರ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ನಮ್ಮ ಮನೆಯನ್ನು ಹಾಳು ಮಾಡಿದಂಥವ್ರು, ನಮ್ಮ ದೇವಸ್ಥಾನವನ್ನು ಹಾಳು ಮಾಡಿದಂಥವ್ರನ್ನ ಮತ್ತೆ ಪುನಃ ನಮ್ಮ ಮನೆ, ನಮ್ಮ ದೇವಸ್ಥಾನವನ್ನು ಪುನಃ ಕಟ್ಟಬೇಕು ಅನ್ನುವಂತಹ ದೃಷ್ಟಿಕೋನದಿಂದ ಪ್ರಯತ್ನ ಪ್ರಾರಂಭ ಆಗಿ ಕೊನೆಗೆ 2019 ನವೆಂಬರ್ 9ನೇ ತಾರೀಕು 5 ಜನ ಜಡ್ಜಿಗಳು, ಅದರಲ್ಲಿ ಒಬ್ಬ ಮುಸ್ಲಿಂ ಜಡ್ಜ್ ಇದ್ರು, 5 ಜನ ಒಮ್ಮತದಿಂದ ಹೇಳಿದ್ರು ಈ ಅಯೋಧ್ಯದಲ್ಲಿ ರಾಮ ಮಂದಿರ ಇತ್ತು, ರಾಮ ಮಂದಿರ ಕಟ್ಟಿ ಅಂತ ಹೇಳಿ 5 ಜನ ಜಡ್ಜಿಗಳು ಘೋಷಣೆ ಮಾಡಿದ್ರು. ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ನಾವು ಕೋರ್ಟಿಗೆ ಹೋಗ್ಬೇಕು. ಕೋರ್ಟಿಗೆ ಹೇಳ್ಬೇಕು ನಾವು ಅಯೋಧ್ಯ ಪ್ರಭು ಶ್ರೀ ರಾಮಚಂದ್ರ ಹುಟ್ಟಿದ್ದ ಅಯೋಧ್ಯದಲ್ಲೇ ಅಂತ ನಾವು ಕೋರ್ಟಿಗೆ ಪ್ರೂಫ್ ಕೊಡ್ಬೇಕಾ? ನೀವು ವಾಲ್ಮೀಕಿ ರಾಮಾಯಣವನ್ನು ತೆಗೆದ್ರೆ ಪ್ರತಿಯೊಂದು ಪುಟದಲ್ಲೂ ಕೂಡ ಅಯೋಧ್ಯ 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 ಅಂತೀನಿ. ಇದಕ್ಕಿಂತ ಜಾಸ್ತಿ ಸಾಕ್ಷಿ ಇನ್ಯಾವ್ದು ಬೇಕ್ರಿ? ಆದರೂ ಹೋರಾಟ ಆಯಿತು. ಈಗ 3ನೇ ವರ್ಷ ನಿನ್ನೆ ಆಚರಣೆ ಮಾಡಿದೀವಿ. ಬರೇ ಕಲ್ಲಿನ ಕಟ್ಟಡ ಅಲ್ಲ, ಕಲ್ಲಿನ ಕಟ್ಟಡ ಅಲ್ಲ, ಅಲ್ಲಿ ಬರೇ ಒಂದು ಕಲ್ಲಿನ ಮೂರ್ತಿ ಅಲ್ಲ, ಪ್ರಾಣ ಪ್ರತಿಷ್ಠಾಪನೆ. ನಾನು ಈಗ ಒಳಗಡೆ ಹೋಗಿ ಬಂದೆ. ಆ ಮೂರ್ತಿ ನೋಡಿದ ತಕ್ಷಣನೇ, ಪೂಜ್ಯ ಸ್ವಾಮೀಜಿಯವರ ಮೂರ್ತಿ ನೋಡಿದ ತಕ್ಷಣನೇ ಸಾಕ್ಷಾತ್ ಪೂಜ್ಯರು ಕೂತಿದ್ದಾರೆ, ನಮ್ಮನ್ನು ನೋಡ್ತಾ ಇದ್ದಾರೆ, ನಮ್ಮನ್ನು ಗಮನಿಸ್ತಾ ಇದ್ದಾರೆ. ನಾಳೆ ಪ್ರತಿಷ್ಠಾಪನೆ ಆಗುತ್ತೆ. ಇಲ್ಲೇ ಎಲ್ಲ ರೀತಿಯ ಶಾಸ್ತ್ರೋಕ್ತವಾದಂತಹ ಇದನ್ನು ಮಾಡ್ತಾ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಪ್ರಾಣ ಪ್ರತಿಷ್ಠೆ ಆದಂತಹ ಭಕ್ತಿ ಭಾವನೆಯಲ್ಲಿ ಇರುವಂತಹ ಆ ಕಟ್ಟಡಕ್ಕೆ ದೇವಸ್ಥಾನ, ಮಠ, ಗುಡಿ ಅಂತ ಹೇಳಿದ್ರು. ಅಂಥ ಗುಡಿಗಳನ್ನ ನಮ್ಮ ದೇಶದಲ್ಲಿ ಸಾವಿರಾರು ಗುಡಿಗಳನ್ನು ಹೊಡೆದು ಹಾಕಿದ್ರು. ಅಯೋಧ್ಯ ಅಲ್ಲದೆ ನನಗೆ 3 ಬೇಕಾಗಿತ್ತು, 3 ಕೂಡ ಕೊಡಲಿಲ್ಲ. 1 ಪಡೆದಿದ್ದೀವಿ, ಇನ್ನು 2 ಪಡೆಯೋದಿದೆ. ಕಾಶಿ ವಿಶ್ವನಾಥ ಮತ್ತು ಮಥುರಾದ ಕೃಷ್ಣನ ಜನ್ಮಸ್ಥಾನದ ದೇವಸ್ಥಾನವನ್ನು ಕೂಡ ನಾವು ಪಡೆದೇ ಪಡಿತೀವಿ. ಆ ದೇವಸ್ಥಾನವನ್ನು ಕಟ್ತೀವಿ ಅಂತ ಬಂಧುಗಳೇ, ಪೂಜ್ಯ ಇವತ್ತಿನ ಮೂರ್ತಿಯ ಪ್ರತಿಷ್ಠಾಪನೆ ಮಾಡುವಂತಹ ಶ್ರೇಷ್ಠ ಈ ಜನ್ಮಭೂಮಿಯಲ್ಲಿ, ಈ ಭೂಮಿಯಲ್ಲಿ ಓಡಾಡಿದಂತಹ ಮಹಾಪುರುಷರು, ಪವಾಡ ಪುರುಷರು, ಜ್ಞಾನಿಗಳು, ಅಂಥ ಜ್ಞಾನಿಗಳ ಆ ಸ್ಥಾನದಲ್ಲಿ ನನಗೂ ಒಂದು ಸ್ವಲ್ಪ ಶಕ್ತಿ ಸಿಕ್ಕಿದೆ. ಈ ಧರ್ಮ ಉಳಿವಿಗೋಸ್ಕರ, ಹಿಂದೂಗಳ ಉಳಿವಿಗೋಸ್ಕರ. ಇವತ್ತು ಹಿಂದೂಗಳು ಉಳಿದ್ರೆ ನಮ್ಮ ಸಂವಿಧಾನ, ನಮ್ಮ ಧರ್ಮ, ನಮ್ಮ ಆಚರಣೆ, ನಮ್ಮ ಪೂಜೆ, ನಮ್ಮ ಮಠ, ನಮ್ಮ ದೇವಸ್ಥಾನ ಉಳಿತಾವೆ ಅಂತ ನೆನಪಿಟ್ಕೊಳ್ಳಿ. ಇಲ್ಲಿ ಕೂತಂಥವ್ರು ಎಲ್ಲರಿಗೂ ನಾನು ಒಂದು ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ. 1 ಅಥವಾ 2 ಮಕ್ಕಳನ್ನು ಹಡಿಯುವಂತಹದನ್ನ ನಿಲ್ಲಿಸಕ್ ಹೋಗ್ಬೇಡಿ. ಕನಿಷ್ಠ 3 ಮಕ್ಕಳಾದರೂ ಹೊಡಿಬೇಕು. ಆವಾಗ ನಮ್ಮ ಹಿಂದೂ ಧರ್ಮ ಉಳಿಯುತ್ತೆ. ಬಹಳಷ್ಟು ಜನ ಚಪ್ಪಾಳೆ ಹೊಡೆಯಲಿಲ್ಲ, ಗೊತ್ತಿದೆ. ಮುಖಾಲಿದ್ರೆ ಒಂದು ಶಾಲೆ ಕಳಿಸ್ಬೇಕು ಅಂದ್ರೆ 1 ಲಕ್ಷ ಡೊನೇಷನ್ ಕೊಡ್ಬೇಕಾಗುತ್ತೆ. ಅಲ್ಲಿಂದ ನಮ್ಗೆ ಪ್ರಾರಂಭ ಆಗುತ್ತೆ. ನಿಮಗೆ ನೀವು ಸನ್ಯಾಸಿ, ಮದುವೆ ಆಗಿಲ್ಲ, ಮಕ್ಕಳು ಹಡೀರಿ ಅಂತ ಹೇಳ್ತೀರಿ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ಪೂಜ್ಯ ಸ್ವಾಮೀಜಿಯವರ ಎದುರುಗಡೆ ಹೇಳ್ತಾ ಇದ್ದೀನಿ, ಶ್ರೀರಾಮ ಸೇನೆ ಸಂಘಟನೆ ಮತ್ತು ಪೂಜ್ಯ ಮಠಾಧಿಪತಿಗಳ ಇಂಥವರ ಜೊತೆಗೆ ನಾನು ಮಾತನಾಡಿ ನಿಶ್ಚಯ ಮಾಡಿದ್ದೀನಿ. 3ನೇ ಮಗು ನಿಮ್ಮ ಯಾವ ಬೇಕಾದರೂ ಎಲ್ಲಾದರೂ ಹುಟ್ಟಿ 3ನೇ ಮಗು ಹುಟ್ಟಿದರೆ ಅದು ಗಂಡೋ ಹೆಣ್ಣು, ಹುಟ್ಟಿದ ದಿನದಿಂದಲೇ ನಿಮಗೆ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ. ಅವಳು ಅಥವಾ ಅವನು ಎಷ್ಟು ಬೇಕಾದಷ್ಟು ಓದಿ, ಆ ಓದಿನ ಖರ್ಚು ನಾವು ತಗೊಳ್ತೀವಿ ಅಂತ
ನಿಮಗೆ ಮನೆ ಉಳಿಸ್ಬೇಕಾಗಿದೆ, ನಮಗೆ ದೇಶ ಉಳಿಸ್ಬೇಕಾಗಿದೆ. ಸೊ ದೇಶ ಉಳಿಸೋಗೋಸ್ಕರ ನಾವು ನೀವು ಒಟ್ಟಾಗಿ ಒಂದಾಗಿ ಈ ಸಂದೇಶವನ್ನು ಪಾಲಿಸಬೇಕಾಗಿದೆ. ಕೊನೆಯದಾಗಿ ಒಂದು ಮಾತನ್ನು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಪೂಜ್ಯ ಸ್ವಾಮೀಜಿಯವರಿಗೆ ಹೇಳಿ ನಾನು ಸ್ವಲ್ಪ ಜಾಸ್ತಿ ಆಯ್ತು ಏನೋ ಗೊತ್ತಿಲ್ಲ. ಕೊನೆಯದಾಗಿ ಒಂದು ವಿಚಾರವನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ಪಹಲ್ಗಾಮ್ ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ ಅನ್ನುವಂತಹ ಜಮ್ಮು ಕಾಶ್ಮೀರದ ಆ ಪ್ರದೇಶ ಸ್ವರ್ಗ ಅತ್ಯಂತ ಸ್ವರ್ಗಮಯವಾದಂತಹ ವಾತಾವರಣದಲ್ಲಿ ವಿಹಾರಕ್ಕೆ, ಪ್ರವಾಸಕ್ಕೆ, ಆನಂದಕ್ಕೆ ಸಾವಿರಾರು ಕುಟುಂಬಗಳು ಹೋಗಿದರು. ಮಕ್ಕಳು ರಜೆ ಅಂತ ಹೇಳಿ ಗಂಡ ಹೆಂಡತಿ ಅವರೆಲ್ಲ ಮಕ್ಕಳನ್ನು ಕರ್ಕೊಂಡು ಇದಕ್ಕೆ ಹೋಗಿದ್ದಾರೆ. ಪಹಲ್ಗಾಮ್ ಅನ್ನುವಂತಹ ಸುಂದರ ಪ್ರದೇಶಕ್ಕೆ ಹೋಗಿದ್ದಾರೆ. ಆಟ ಆಡ್ತಾ ಇದ್ದಾರೆ, ಊಟ ಮಾಡ್ತಾ ಇದ್ದಾರೆ, ಹರಟೆ ಹೊಡಿತಾ ಇದ್ದಾರೆ. ಎಲ್ಲ ನಡೀತಾ ಇರುವಂತಹ ಸಂದರ್ಭದಲ್ಲಿ 5 ಜನ ಇಸ್ಲಾಮಿಕ್ ಟೆರರಿಸ್ಟ್ಗಳು ಬಂದು ಭಯೋತ್ಪಾದಕರು ಬಂದು ಅಲ್ಲಿ ಕೂತಂತ ಮಹಿಳೆಯರು, ಗಂಡ ಹೆಂಡತಿ, ಅಪ್ಪ ಅಮ್ಮ, ಮಕ್ಕಳು ಅವ್ರು ಏನು ಮಾಡಿಲ್ಲ. ಅವ್ರ ಆನಂದ ಕೂತಿದ್ದಾರೆ, ಹರಟೆ ಹೊಡಿತಾರೆ, ಊಟ ಮಾಡ್ತಾ ಇದ್ದಾರೆ, ಆಟ ಆಡ್ತಾ ಇದ್ದಾರೆ, ಎಲ್ಲ ನಡೀತಾ ಇದೆ. 5 ಜನ ಬಂದು ಒಬ್ಬೊಬ್ರು ಒಂದೊಂದು ಕಡೆ ಹೋಗಿ ಬಂದೂಕ್ ಹಿಡ್ಕೊಂಡು ಏನ್ ಕೇಳಿದ್ರು, ನೀನ್ ಹುಬ್ಬಳ್ಳಿಯವ, ನೀನ್ ಲಿಂಗಾಯತ, ನೀನ್ ಬಿಜೆಪಿನ, JDS, ಕಾಂಗ್ರೆಸ್, ನೀನ್ ಮಹಾರಾಷ್ಟ್ರ, ಕರ್ನಾಟಕ, ಏನು ಕೇಳಲಿಲ್ಲ. ನೀನ್ ಹಿಂದೂನ ಅಂತ ಕೇಳಿ ಗುಂಡು ಹೊಡೆದ್ರಿ. ಹಿಂದೂ ಅಂತ ಕೇಳಿ ಗುಂಡು ಹೊಡೆದು ಆ ಗಂಡನ ಹಣೆಗೆ ಗುಂಡು ನೇರವಾಗಿ ಬಿದ್ದ ತಕ್ಷಣ ರಕ್ತ ಚಿಮ್ಮಿ ಕೆಳಗಡೆ ಕೂತಂತ ಹೆಂಡತಿಯ ಮುಖದ ರಕ್ತ ಅಂತ ರಕ್ತ ಚಿಮ್ಮಿದೆ. ಆ ಮಗು ಆಟ ಆಡ್ತಾರಂತ ಅಪ್ಪ ಅಂತ ಗುಂಡು ಹೊಡೆದ ರಪ್ಪ ಅಂತ ಹೇಳ ಆ ಅಪ್ಪ ಬಿದ್ದು ಅಪ್ಪ ಅಂತ ಕೂಗ್ತಾರೆ. ಅಲ್ಲೇ ಪಕ್ಕದಲ್ಲಿರುವಂತಹ ತಾಯಿ ಮಗನೇ ಕಣ್ಣೀರುಗಡನೆ ಮಗ ಕೆಳಗಡೆ ಬಿದ್ದ, ಗಂಡ ಕೆಳಗಡೆ ಬಿದ್ದ, ಅಪ್ಪ ಕೆಳಗಡೆ ಬಿದ್ದ. 26 ಹೆಣಗಳಿದ್ದು ಹಿಂದೂ 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 ಅಂತ ಹೇಳಿ ಗುಂಡು ಹೊಡೆದರು. ಇದರಿಂದ ನಾವು ಪಾಠ ಕಲಿಬೇಕಾಗಿದೆ ಅಂತ ನೆನಪಿಟ್ಕೊಳ್ಳಿ. ನಾವು ಬದುಕಬೇಕಾಗಿ ಹಿಂದೂ ಅಂತ ಬದುಕಬೇಕಾಗಿದೆ, ಹಿಂದೂಗಳ ಜೊತೆಗೆ ವ್ಯಾಪಾರ ಮಾಡಬೇಕಾಗಿದೆ, ಹಿಂದೂಗಳ ಜೊತೆಗೆ ವ್ಯವಹಾರ ಮಾಡಬೇಕಾಗಿದೆ ಅಂತಂದ್ರೆ ಮಾತ್ರ ನಾವು ಉಳಿತೀವಿ. ಇಲ್ಲಾಂದ್ರೆ ನಮ್ಮ ಮನೆ ಒಳಗಡೆಯೂ ಕೂಡ ಗುಂಡುಗಳು ಬರ್ತವೆ, ಬಾಂಬ್ಗಳು ಬರ್ತವೆ, ತಲವಾರುಗಳು ಬರ್ತವೆ. ನಾವು ಎಚ್ಚರಿಕೆಯಿಂದ ಆಗದೇ ಇದ್ರೆ ಪಹಲ್ಗಾಮ್ ಯಾರಿಗೂ ಪ್ರತಿಭಟನೆಗೆ, ಯಾರಿಗೂ ವಿರೋಧಕ್ಕೆ, ಆಂದೋಲನಕ್ಕೆ ಏನು ಹೋಗಿರಲಿಲ್ಲ. ಆನಂದವಾಗಿ ನಾನು ಹೋಗ್ತಾ ಇರುವಂತಹದಕ್ಕೆ ಹೆಣಗಳಾಗಿ ಮನೆಗೆ ಸೇರ್ಕೊಂಡ್ರೆ ಹಿಂದೂ ಆಗಿ ಕೊಡುತ್ತೆ. ಇನ್ನೆಲ್ಲ ಅದೇ ನಮ್ಮ ದೇಶ ಇದು, ನಮ್ಮ ಭೂಮಿ ಇದು. ನಾನು ಹುಟ್ಟಿದ ಸ್ಥಳದಲ್ಲಿ ಇವತ್ತು ನಾನು ಓಡಾಡಬಾರ್ದ? ಯಾಕೆ ಓಡಾಡಬಾರ್ದು? ನನ್ನರಿಗೂ ಅದಕ್ಕೆ ಭಾರತ ಮಾತಾ ಕಿ ಜೈ ಒಂದೇ ಮಾತ್ರ ಅಂತ ಹೇಳ್ತಾ ಇರುವಂತ ಈ ಭೂಮಿ ಮೇಲೆ ಎಲ್ಲಿ ಬೇಕಾದ್ರೆ ಹೋಗಬಹುದು ಅನ್ನುವಂತ ಹೋದ್ರೆ ಗುಂಡು ಬಿದ್ದಾರಲ್ರಿ ರಾಕ್ಷಸರು. ಈ ಪಾಠ ಕಲಿಬೇಕು ಅಂತನ್ನುವಂತ ದೃಷ್ಟಿಕೋನ ಮರಿಬೇಡಿ, ದಯವಿಟ್ಟು ಮರಿಬೇಡಿ. ಬಹಳ ಇಂಥ ಘಟನೆಗಳು ಬೇಕಾದಷ್ಟಾದ್ರೂ ಕೂಡ ನಮ್ಮ ಹಿಂದೂ ಸಮಾಜ ಮರೆತು ಹೋಗುತ್ತೆ. ಮರಿಬೇಡ್ರಿ, ದಯವಿಟ್ಟು ಮರಿಬೇಡ್ರಿ. ಆ ರಕ್ತವನ್ನ, ಹಿಂದೂ ವಿಚಾರಧಾರೆಯನ್ನ, ರಾಕ್ಷಸರನ್ನ, ಆ ಘಟನೆಯನ್ನ ಎಂದೂ ಮರಿಬೇಡ್ರಿ. ಅವರ ಆ ಮರಿದೇ ಇದ್ರೆ ನಮ್ಮ ದೇಶ ಉಳಿಯುತ್ತೆ, ಮರೆದ್ರೆ ನಮ್ಮ ದೇಶ ಹಾಳಾಗುತ್ತೆ ಅಂತ ನಾವು ನೆನಪಿಟ್ಕೊಂಡು ಭಾರತ ದೇಶ, ಈ ಭೂಮಿ, ಹಿಂದುತ್ವ, ಶ್ರೇಷ್ಠ ಸಂಸ್ಕೃತಿ ಉಳಿಸೋಗೋಸ್ಕರ ಈ ಶ್ರೇಷ್ಠ ಮಹಾಪುರುಷರ ಈ ವಿಚಾರಧಾರೆಯಲ್ಲಿ ನಡೆದಾಡಿದಂತಹ ಆ ದೇವರಲ್ಲಿ ನನಗೂ ಕೂಡ ಆಶೀರ್ವಾದ ಮಾಡುವ ಶಕ್ತಿ ಕೊಡು. ನಾಳೆ ಮೂರ್ತಿಯ ಪ್ರತಿಷ್ಠಾಪನೆ ಆಗುತ್ತೆ ಅಂತ ಪವಾಡ ಪುರುಷರ ನನಗೂ ಶಕ್ತಿ ಕೊಡು, ಈ ದೇಶ ಧರ್ಮ ಉಳಿಸೋಗೋಸ್ಕರ ಅಂತ ವಿಚಾರಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.